ಓಂ ಶಾಂತಿ. ಇಂದಿನ ದಿನಾಂಕ 26/4/2026. ಹೊಸ ವರ್ಷದಲ್ಲಿ ಎಲ್ಲ ಆತ್ಮರಿಗೆ ಸಂದೇಶವನ್ನು ಕೊಟ್ಟು ಗೋಲ್ಡನ್ ಪ್ರಪಂಚದ ಉಡುಗೊರೆ ಕೊಡಿ. ತಂದೆಯ ಸಮಾನರಾಗಲು ಆತ್ಮ ಅಭಿಮಾನಿ ಆಗುವ ಸ್ವಭಾವವನ್ನು ಸ್ವಾಭಾವಿಕವಾಗಿ ಮಾಡಿಕೊಳ್ಳಿ. ಹೊಸ ವರ್ಷ ನಿಮಿತ್ತ ಮಾತ್ರವಾಗಿದೆ, ಆದರೆ ತಮ್ಮೆಲ್ಲರ ನಯನಗಳಲ್ಲಿ ಯಾವ ಉತ್ಸಾಹವಿದೆ. 3 ಅಭಿನಂದನೆಗಳನ್ನು ನೀಡುತ್ತಿದ್ದೀರಿ. ಮೊದಲನೆಯದು ತಮ್ಮ ಹೊಸ ಜೀವನದ ಅಭಿನಂದನೆ, ಎರಡನೆಯದು ಹೊಸ ಯುಗದ ಅಭಿನಂದನೆ ಮತ್ತು ಮೂರನೆಯದು ಪರಿವಾರ ಮತ್ತು ತಂದೆಯ ಮಿಲನದ ಅಭಿನಂದನೆ. ತಮ್ಮ ನವಯುಗ ಮುಂದೆ ಬರುತ್ತಿದೆ ಎಲ್ಲವೇ ಹೃದಯದಲ್ಲಿ ಉತ್ಸಾಹ ಬರುತ್ತಿದೆ. ನವಯುಗ ಬಂದೇ ಬಿಟ್ಟಿತು ಎಂಬ ಒಲವು ಬರುತ್ತಿದೆ. ಹೊಸ ಯುಗದ ಹೊಳೆಯುತ್ತಿರುವ ಡ್ರೆಸ್ ಎಷ್ಟೊಂದು ಎದುರಿನಲ್ಲಿ ಸ್ಪಷ್ಟವಾಗಿದೆ. ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೆ ಹಳೆಯ ಸ್ವಭಾವ ಸಂಸ್ಕಾರದ ವಿದಾಯಿಯನ್ನು ಕೊಟ್ಟು ಹೊಸ ಜಗತ್ತಿನಲ್ಲಿ ಹೋಗುವ ಉಡುಗೊರೆಯನ್ನು ನೀಡುತ್ತಿದ್ದಾರೆ. ಅಪ್ರಾಪ್ತವಾದಂತಹ ಯಾವುದೇ ವಸ್ತುವು ಹೊಸ ಜಗತ್ತಿನಲ್ಲಿ ಇಲ್ಲ. ಇಂತಹ ಹೊಸ ಜಗತ್ತಿನ ಉಡುಗೊರೆಯನ್ನು ಬಾಪ್ ದಾದಾರವರು ತಾವು ಪ್ರತಿಯೊಬ್ಬ ಮಕ್ಕಳಿಗೆ ಉಡುಗೊರೆಯನ್ನು ನೀಡುತ್ತಿದ್ದೇವೆ. ತಂದೆ ಪ್ರತಿಯೊಬ್ಬ ಮಗುವಿಗೆ ಇದೇ ಸಲಹೆಯನ್ನು ನೀಡಿದ್ದಾರೆ. ಎಲ್ಲ ಆತ್ಮರಿಗೆ ತಂದೆಯ ಆಸ್ತಿ ಹೊಸ ಜಗತ್ತಿನ ಸಂದೇಶವನ್ನು ಕೊಟ್ಟು ಅವರಿಗೂ ಸಹ ಉಡುಗೊರೆಯನ್ನು ಕೊಡಿ. ಎಲ್ಲರಿಗೂ ಒಂದಲ್ಲ ಒಂದು ಗುಣ ಶಕ್ತಿಯನ್ನು ಉಡುಗೊರೆಯಾಗಿ ಕೊಡಿ. ಈ ಉಡುಗೊರೆಯಿಂದ ಅವರ ಜೀವನ ಪರಿವರ್ತನೆ ಆಗಲಿ ಮತ್ತು ಸ್ವರ್ಣಿಮ ಪ್ರಪಂಚಕ್ಕೆ ಅಧಿಕಾರಿಗಳಾಗಲಿ. 4 ಕಡೆ ದುಃಖ ಅಶಾಂತಿ ಹೆಚ್ಚುತ್ತಿದೆ. 4 ಕಡೆ ಭಯ ಮತ್ತು ಅಶಾಂತಿ ಪ್ರತಿಯೊಬ್ಬರಲ್ಲಿ ಇದೆ. ಇಂತಹ ದುಃಖ ಅಶಾಂತಿ ಆತ್ಮರಿಗೆ ಕೊನೆ ಪಕ್ಷ ಸಂದೇಶವನ್ನಂತೂ ನೀಡಿ. ಈಗಿನಿಂದಲೇ ತಂದೆಯ ಅವಿನಾಶಿ ಆಸ್ತಿಗೆ ಅಧಿಕಾರಿ ಆಗಿ ಈ ಸಂದೇಶವನ್ನು ಪ್ರತಿಯೊಬ್ಬ ಆತ್ಮನಿಗೆ ನೀಡುತ್ತಲೂ ಇದ್ದೀರಿ. ಆದರೆ ಈಗಲೂ ಸಹ ಕೆಲವು ತಂದೆಯ ಮಕ್ಕಳು ಸಂದೇಶದಿಂದಲೂ ಸಹ ವಂಚಿತರಾಗಿ ಉಳಿದಿದ್ದಾರೆ. ಬಾಪ್ ದಾದಾರವರಿಗೆ ಮಕ್ಕಳ ಸೇವೆಯನ್ನು ನೋಡಿ ಸಂತೋಷವಿದೆ. ಆದರೆ ತಂದೆಯ ಆಸೆ ಇದೇ ಆಗಿದೆ, ನನ್ನ ಯಾವುದೇ ಮಗು ಸಹ ಸಂದೇಶದಿಂದ ವಂಚಿತರಾಗಬಾರದಾಗಿದೆ. ಈ ಹೊಸ ವರ್ಷದಲ್ಲಿ ಇದೇ ಪ್ರಯತ್ನವನ್ನು ಮಾಡಿ ಯಾವುದೇ ಮೂಲೆ ಉಳಿದುಕೊಳ್ಳಬಾರದು ಎಂದು ಪರಸ್ಪರ ಪ್ಲಾನ್ ಮಾಡಿಕೊಳ್ಳಿ. ದೂರು ಹೇಳಬಾರದು ಮತ್ತು ಖುಷಿಯಾಗಿರಬೇಕು. ನಾವು ತಂದೆಯ ಸಮಾನ ಆಗಲೇಬೇಕಾಗಿದೆ. ಆಗುತ್ತೇವೆ, ಆಗುವವರಿದ್ದೇವೆ ಅಂದಾಗ ಎಂತಹ ಲಕ್ಷ್ಯವೋ ಲಕ್ಷ್ಯದ ಜೊತೆ ಲಕ್ಷಣಗಳನ್ನು ನೋಡಲು ಬಾಪ್ ದಾದಾರವರು ಬಯಸುತ್ತಾರೆ. ಈಗ ಲಕ್ಷ್ಯ ಬಹಳ ಶ್ರೇಷ್ಠವಾಗಿದೆ, ಆದರೆ ಲಕ್ಷಣಗಳ ಮೇಲೆ ವಿಶೇಷ ಅಟೆನ್ಷನ್ ಕೊಡಬೇಕು. ತಂದೆಯ ಸಮಾನರಾಗುವ ಎಷ್ಟು ಶ್ರೇಷ್ಠ ಲಕ್ಷ್ಯವಿದೆಯೋ ಅಷ್ಟೇ ಶ್ರೇಷ್ಠ ಲಕ್ಷಣಗಳಿರಬೇಕು. ತಂದೆಯ ಸಮಾನರಾಗಬೇಕೆಂದರೆ ಏನೇ ಆಗಲಿ ಮನಸ ವಾಚ ಕರ್ಮಣ ಕರ್ತವ್ಯಗಳಿರಲಿ. ಆದರೆ ನಾನು ಮಾಡುವವನಾಗಿದ್ದೇನೆ, ಟ್ರಸ್ಟಿ ಆಗಿದ್ದೇನೆ, ಮಾಡಿಸುವ ಮಾಲೀಕ ಶುಭಾಬ ಆಗಿದ್ದಾರೆ. ಒಂದು ವೇಳೆ ಈಗ ಬಹಳ ಕಾಲದ ಅಭ್ಯಾಸವಿಲ್ಲವೆಂದರೆ ಈಗಿನ ಬಹಳ ಕಾಲದ ಪುರುಷಾರ್ಥ ಯಾವ ಪ್ರಾಪ್ತಿ ಇದೆಯೋ ಅರ್ಧ ಕಲ್ಪದ ಪ್ರಾರಬ್ಧದಲ್ಲಿ ಬಹಳ ಕಾಲದ ಅಭ್ಯಾಸದಲ್ಲಿ ಅಂತರ ಬರುತ್ತದೆ. ಮುಂದೆ ಇಂತಹ ಸಮಯ ಬರುತ್ತದೆ, ಆಗ ಸ್ವಯಂಗಾಗಿ ಹಾಗೂ ವಿಶ್ವಕ್ಕಾಗಿ ಕಿರಣಗಳನ್ನು ಕೊಡಬೇಕಾಗುತ್ತದೆ. ಈಗಿನ ಬಹಳ ಸಮಯದ ಅಭ್ಯಾಸ ಭವಿಷ್ಯಕ್ಕೆ ಆಧಾರವಾಗಿದೆ. ಒಂದು ವೇಳೆ ಒಂದೊಂದು ಸ್ವಮಾನದಲ್ಲಿ ಸ್ಥಿತರಾಗಿ ಆ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನಡೆಯುತ್ತಾ ಸ್ವಮಾನವನ್ನು ಹೇಳುತ್ತಾ ಹೋಗಿದ್ದರೆ, ಮಾಲೆಯನ್ನು ನೆನಪು ಮಾಡುತ್ತಾ ಇದ್ದರೆ ಬಹಳ ಆನಂದವಾಗಿರುತ್ತದೆ. ಪ್ರತಿದಿನ ನಡೆಯುತ್ತಾ ಓಡಾಡುತ್ತಾ ಚಾರ್ಟ್ ನೋಡಿಕೊಳ್ಳುವುದು ಪಕ್ಕಾ ಮಾಡಿಕೊಳ್ಳಬೇಕು. ಚೆಕ್ ಮಾಡಿಕೊಳ್ಳಬೇಕು. ಚೆಕ್ ಮಾಡಿಕೊಂಡರೆ ಚೇಂಜ್ ಆಗುತ್ತೀರಲ್ಲವೇ. ಬಾಪ್ ದಾದಾರವರು ನನ್ನ ಯಾವುದೇ ಮಗು ಹಿಂದೆ ಇರಬಾರದು ಎಂದು ಬಯಸುತ್ತಾರೆ. ಆದರೆ ಶ್ರೀಮತವೇ
ಅವರ ಕೈ ಆಗಿದೆ. ಹೆಜ್ಜೆ ಹೆಜ್ಜೆಗೂ ಶ್ರೀಮತದ ಮೇಲೆ ನಡೆಯುವುದು, ಅರ್ಥಾತ್ ಕೈಯಲ್ಲಿ ಕೈ ಕೊಟ್ಟು ನಡೆಯುವುದು. ಸೇವೆ ಅಥವಾ ಪುರುಷಾರ್ಥದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಡಬಲ್ ಕಿರೀಟಧಾರಿ ಭವ. ಸಂಗಮ ಯುಗದಲ್ಲಿ ಸದಾ ತಮ್ಮನ್ನು ಡಬಲ್ ಕಿರೀಟಧಾರಿ ಎಂದು ತಿಳಿದುಕೊಂಡು ನಡೆಯಿರಿ. ಲೈಟ್ ಅರ್ಥಾತ್ ಪವಿತ್ರತೆಯು ಕಿರೀಟ ಹಾಗೂ ಜವಾಬ್ದಾರಿಯ ಕಿರೀಟ. ದಿವ್ಯ ಗುಣಗಳ ಆಧಾರದ ಮೇಲೆ ಮನ, ವಚನ ಹಾಗೂ ಕರ್ಮವನ್ನು ಮಾಡುವುದೇ ದಿವ್ಯತೆಯಾಗಿದೆ. ಓಂ ಶಾಂತಿ. 21 ಜನ್ಮಕ್ಕೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾರ್ವರ್ಡ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.